ನಾಡು ಕಂಡ ಅಪರೂಪದ ನಿರೂಪಕಿ ನಟಿ ಅಪರ್ಣಾ ವಿಧಿವಶರಾಗಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಪರ್ಣಾ. ಅವರಿಗೆ 57 ವರ್ಷ ವಯಸ್ಸಾಗಿತ್ತು. ಹಿರಿತೆರೆ ಮತ್ತು ಕಿರಿತೆರೆ ಎರಡರಲ್ಲೂ ಸಹ ಅಪಾರವಾದಂತಹ ಜನಪ್ರಿಯತೆಯನ್ನ ಗಳಿಸಿದ್ರು ಅಪರ್ಣಾ. ಕನ್ನಡ ಭಾಷೆಯನ್ನ ಅತ್ಯಂತ ಸ್ಫುಟವಾಗಿ ಮಾತನಾಡ್ತಾ ಇದ್ದಂತಹ ಅಪರ್ಣಾ ನಿರೂಪಣೆ ಲಕ್ಷಾಂತರ ಅಭಿಮಾನಿಗಳಿಗೆ ಇಷ್ಟಪಡ್ತಾ ಇದ್ರು. ಕಳೆದ 3-4 ದಶಕಗಳಿಂದ ಕನ್ನಡ ಮನಸ್ಸುಗಳಿಗೆ ತಮ್ಮ ನಿರೂಪಣೆಯಿಂದಲೇ ಮೋಡಿ ಮಾಡಿದ್ರು ಅಪರ್ಣಾ. ಚಿಕ್ಕಮಗಳೂರಿನ ಪಂಚನಹಳ್ಳಿ ಗ್ರಾಮದ ಅಪರ್ಣಾ ತಮ್ಮ ಸುಮಧುರ ಮಾತುಗಳಿಂದ ಹೆಸರುವಾಸಿಯಾಗಿದ್ರು. ನಮ್ಮ ಮೆಟ್ರೋ ಸೇರಿದಂತೆ ಅನೇಕ ಕಡೆ ಬರುವಂತಹ ಅನೌನ್ಸ್ಮೆಂಟ್ ಅಪರ್ಣಾ ಅವರದ್ದು. ನಿರೂಪಣೆಗೆ ಹೊಸ ಮೆರುಗನ್ನ ತಂದುಕೊಟ್ಟಿದ್ದಂತಹ ಅಪರ್ಣಾ ಇನ್ನು ನೆನಪು ಮಾತ್ರ. 2 ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಅಪರ್ಣಾ ನಿನ್ನೆ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಈಗ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳನ್ನ ಮಾಡಿರೋದನ್ನ ನೋಡ್ತಾ ಇದ್ದೀರಾ. ಸಾಕಷ್ಟು ಜನ ಅಭಿಮಾನಿಗಳಿದ್ರು ಅಪರ್ಣಾ ಅವರಿಗೆ. ಜೊತೆಗೆ ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಸಹ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಎಲ್ರಿಗೂ ಸಹ ಆಘಾತ. ಸಾಕಷ್ಟು ಜನರಿಗೆ ಅಪರ್ಣಾ ಅವರಿಗೆ ಈ ರೀತಿಯಾಗಿ ಕ್ಯಾನ್ಸರ್ ಇತ್ತು ಅನ್ನುವಂತ ವಿಚಾರವೇ ಗೊತ್ತಿರಲಿಲ್ಲ. ಹೀಗಾಗಿ ಎಲ್ರಿಗೂ ಆಘಾತ ಆಗಿದೆ. ಆ ಆಘಾತದಲ್ಲೇ ಬಂದು ಈಗ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಮೊನ್ನೆವರೆಗೂ ಕೂಡ ಲವಲವಿಕೆಯಿಂದ ಮಾತನಾಡ್ಕೊಂಡಿದ್ದಂತಹ ಅಪರ್ಣಾ ಈಗ ಇನ್ನಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಆಘಾತವನ್ನ ತಂದೊಡ್ಡಿದೆ. 1984 ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಮಸಣದ ಹೂ ಚಿತ್ರ. ಆ ಸಿನಿಮಾದಲ್ಲಿ ಪಾರ್ವತಿ ಎಂಬ ಪಾತ್ರ ಮಾಡೋ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಂಥವರು ಅಪರ್ಣಾ. ಆದರೆ ನಂತರ ಚಿತ್ರರಂಗದಲ್ಲಿ ಚಲನಚಿತ್ರಗಳಿಗಿಂತಲೂ ಹೆಚ್ಚಾಗಿ ನಿರೂಪಣೆಗಿಂತಲೇ ಬಹಳ ಹೆಸರು ಮಾತಾದಂಥವ್ರು ಅಪರ್ಣಾ. ಆದರೆ ಇನ್ನಿಲ್ಲ ಅನ್ನೋದು ಆಘಾತಕಾರಿ. ಇದೆ ನಮ್ಮ ಹೊಸ ಹೇರ್ ಸ್ಟೈಲ್. ಅಯ್ಯೋ ನೀನ್ ಬಿಡು ತಾಯಿ, ಸ್ವೀಟ್ 16 ನಮ್ಮ ವಯಸ್ಸು 16, ಮನಸ್ಸು ಹುಚ್ಚುಕೂಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ಕೋನಕು ಮರುಗಳಿಗೆ ಮೌನ. ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ. ನಲಿಯ ಕಂಡ ಮೋಡಿಯಲ್ಲಿ ನಡೆಯುತ್ತೆನ್ನ ಜೀವ. ನಿನ್ನ ತುಂಟ ಹೂನಗೆ ಅಂತ, ನಂದು ತುಂಟ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಿಮ್ಮೇಳವನೇ ಸೋಸಿ ಬಹ ಸುಳಿಗಾಳಿ. ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು. ಸೋ ಅಂತ ಸುರಿತಿತ್ತು ಅಂತ ಇದ್ದಕ್ಕಿದ್ದಾನೆ ಹಾಡು ನಿಲ್ಸ್ಬಿಟ್ರೆ ಹಾಡುಗಳು ಸುರಿಮಳೆ ಬೇಕು ಅಂದ್ರೆ ಎಲ್ಲೂ ಹುಡುಕ್ಲಿ ನಾನು. ಎಲ್ಲೂ ಹುಡುಕ್ಬೇಡ. ಎಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.